ವಿದ್ಯಾರ್ಥಿಗಳೇ, ಈ ಲೆಕ್ಕ ಮಾಡಿರಿ. ಇವು ಭಾಳ ಸರಳ ಲೆಕ್ಕ ಇರ್ತಾವೆ. ಹೆಂಗೆ ಮಾಡಬೇಕು, ಹೆಂಗೆ ತಿಳ್ಕೊಬೇಕು ಅನ್ನೋದು ಗುರುತಿತ್ತು ಅಂತಂದ್ರೆ ನಿಮಗೆ ಭಾಳ ಈಜಿ ಆಗ್ತದೆ. ಇಲ್ಲೇ ಯಾವುದೇ ಒಂದು ಭಿನ್ನ ರಾಶಿ ಬಂದಾಗ ಜನಸಂಖ್ಯೆ ಒಂದು ಅಂತ ತಿಳ್ಕೊ, ಗುಣಗಳು ಒಂದು, ಆಸ್ತಿಯ ಭಾಗ ಒಂದು, ಹಿಂಗೆ ತಿಳ್ಕೊಬೇಕು. ಆ ರೀತಿ ಪ್ರಕಾರ ಗಣಿತ ತಿಳಿತು ಅಂತಂದ್ರೆ ನಿಮಗೆ ಗಣಿತ ಏನಾಗಿಬಿಡುತ್ತೆ, ನೆನ್ಪುಳಿತು. ಅದಕ್ಕೆ ನಾ ಹೇಳೋದೇನು, ಈಗ ಸದ್ಯ ನೋಡ, ಒಂದು ಶಾಲೆಯಲ್ಲಿ 600 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 12/5 ಬಾಲಕಿಯರು. ಬಾಲಕರು ಬೇಕಲ್ಲ, ಬಾಲಕರನ್ನ ಕಂಡು ಹಿಡಿಬೇಕಾರ 12/5 ಕಳೆದ್ರೆ ಏನಾಯ್ತು, 12/7 ಬಾಲಕರು. ಇಷ್ಟೇ ನೀವು ತಿಳ್ಕೊಂಡ್ಬಿಟ್ರೆ ಮುಗಿದೋದು. ಈಗ ಒಂದು ಉದಾಹರಣೆ, ಇದು ಯಾರ್ದು ಭಾಗ ಭಿನ್ನಾಂಶದು? ಬಾಲಕಿಯರ ಭಾಗ. ಬಾಲಕಿಯರ ಭಾಗ ಬಾಲಕಿಯರ ಭಾಗ ಬರೋಬರಿ. ಒಂದ್ಸಲ ಇಷ್ಟು ಸರಳ ತಿಳಿಸ್ತಂದೆ ನಾನು, ನೀವು ಲಕ್ಷ ಕೊಟ್ಟು ನೋಡ್ರಿ. 12/5 ಅದ. ಬಾಲಕಿಯರ ಆಮೇಲೆ ಬಾಲಕರ ಭಾಗ ಬರೋಬರಿ. ಬಾಲಕರ ಭಾಗ ಬರೋಬರಿ ಹೆಂಗೆ ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಇದ್ರ ವಿರುದ್ಧ 12/5 ಕಳೆಯಿರಿ 7/12. ಬಾಲಕರು ಬೇಕಂದ್ರೆ 600ಕ್ಕೆ ಇದರಲ್ಲಿ ಇಟ್ಟು ಗುಣಾಕಾರ ಮಾಡ್ರಿ. ಬಾಲಕಿಯರು ಬೇಕಂದ್ರೆ ಇದನ್ನ ಇಟ್ಟು ಗುಣಾಕಾರ ಮಾಡ್ರಿ. ಯಾರು ಕೇಳ್ಯಾರ? ಅವರು ಬಾಲಕರ ಪ್ರಮಾಣ ಕೇಳ್ಯಾರ. ಓಕೆ, ಬಾಲಕರ ಸಂಖ್ಯೆ ಬರೋಬರಿ. ಬಾಲಕರ ಸಂಖ್ಯೆ ಬರೋಬರಿ. ಒಟ್ಟು ವಿದ್ಯಾರ್ಥಿಗಳಷ್ಟು 600 ಗುಂಡ್ಲೆ 7/12 ನೋಡ್ರಿ. 12 ಒಂದಲೇ 12/5 0ಗೆ 0, 7/5 35, 300 ವಿದ್ಯಾರ್ಥಿಗಳು ಬಾಲಕರು. ಬಾಲಕರು ಬರೋಬರಿ ಎಷ್ಟು? 700, ಇದು 350. ಇಷ್ಟು ಸರಳ ಲೆಕ್ಕಗಳು ನೋಡ್ರಿ. ಬಾಲಕಿಯರ ಭಾಗ 12/5 ಅದ ಅಂದ್ರೆ ಬಾಲಕರ ಭಾಗ ತಕೋಬೇಕು. 12/5 ಕಳೆದು ಬಿಡ್ರಿ 7. ಎರಡೂ ಕೂಡಿಸಿದರೆ ಛೇದದಷ್ಟೇ ಆಗ್ಬೇಕದು. ಇದು ನೋಡಿ, 7, 5, 12, ಇದು 12 ನೋಡಿ. 7, 5, 12, 5, 7, 12. ಯಾರ ಭಾಗನ ಕೇಳ್ಯಾನೋ? ಬಾಲಕರ ಭಾಗ ಕೇಳ್ಯಾನಂದ್ರೆ ಒಟ್ಟು ವಿದ್ಯಾರ್ಥಿಗಳ 7/12 ಅಂಶ ಅಂದ್ರೆ 12 ಒಂದ್ಲೆ 12/50, 7/5 35, 350 ಬಾಲಕರು ಅಂತ ತಿಳ್ಕೊಂಡು ನೀವು ಉತ್ತರ ಕಂಡು ಹಿಡಿಬೇಕು. ಇಂಥ ಲೆಕ್ಕಗಳು ಇನ್ನು ಮುಂದೆ ಭಿನ್ನ ರಾಶಿ ಒಳಗೆ ಭಾಳ ಬಂದಿರ್ತಾವ. ಇಲ್ಲಿ ಒಂದು ಹಳ್ಳಿಯ ಜನಸಂಖ್ಯೆ ಇದನ್ನೊಂದು ರೀತಿ ಬೇರೆ ತೋರಿಸೋಣ. ಇಲ್ಲಿ ನೋಡ್ರಿ, ಪ್ರಮಾಣ ಯಾರ್ದು ಕೊಟ್ಟಾರ? ಪುರುಷರದು ಕೊಟ್ಟಾರ, ಮಹಿಳೆಯರದು ಕೊಟ್ಟಾರ. ಹುಡುಗರದು ತಕ್ಕೋಬೇಕಾಗಿದೆ. ಈಗ ಹುಡುಗರ್ನ ಹೆಂಗೆ ತಕ್ಕೋಬೇಕು ಅನ್ನೋದು ಹೇಳ್ತದ ನೋಡ್ರಿ. ಈಗ ಒಟ್ಟ ಜನಸಂಖ್ಯೆ ಎಷ್ಟು ಅಂತ ತಿಳ್ಕೊಬೇಕು. ಭಿನ್ನ ರಾಶಿ ಬಂದಾಗ ಜನಸಂಖ್ಯೆ 1 ಅಂತ ತಿಳ್ಕೊಬೇಕು. ಜನಸಂಖ್ಯೆ 1, ಜನಸಂಖ್ಯೆ 1 ಆಗಿರಲಿ. ಜನಸಂಖ್ಯೆ 1 ಆಗಿರಲಿ. ಭಿನ್ನ ರಾಶಿ ಬಂದ್ರೆ 1 ಅಂತ ತಿಳ್ಕೊರಿ. ದಶಮಾಂಶ ಬಂದ್ರೆ 1 ಅಂತ ತಿಳ್ಕೊರಿ. ಶೇಕಡ ಬಂದ್ರೆ 100 ಅಂತ ತಿಳ್ಕೊರಿ. ಜನಸಂಖ್ಯೆ 100 ಎಂದು ತಿಳಿಯುವ, ಗುಣಗಳು 100 ಎಂದು ತಿಳಿಯುವ, ಆದಾಯ 100 ಎಂದು ತಿಳಿಯುವ. ಯಾವುದು ಶೇಕಡ ಬರ್ತದೆ ಅದಕ್ಕೆ 100 ಅಂತ ತಿಳ್ಕೊರಿ. ಭಿನ್ನ ರಾಶಿ ಬಂತಂದ್ರೆ ಜನಸಂಖ್ಯೆ ಏನು ತಿಳ್ಕೊಬೇಕು? 1 ಅಂತ ತಿಳ್ಕೊಂಡು ಬಿಡ್ಬೇಕು. ಆ 1 ಏನಾಗ್ತದೆ? ಛೇದದ ಈಕ್ವಲ್ ಇರ್ತದೆ. ಅದು ಛೇದ ಎಷ್ಟದ? ಇಲ್ಲಿ 15 ಅದ ಅಂದ್ರೆ ಅದು 15. 1 = 15. ಅದು ಮುಂದೆ ನಿಮಗೆ ಬರ್ತಾವೆ. ಆಮೇಲೆ ಈ 1 ಜನಸಂಖ್ಯೆದಾಗ ನೀವೇನು ಮಾಡಬೇಕು? ಪುರುಷರ ಸಂಖ್ಯೆ ಮತ್ತು ಮಹಿಳೆಯರ ಭಾಗವನ್ನು ಕಡಿಬೇಕು. ಅಂದರೆ ಹುಡುಗರ ಸಂಖ್ಯೆ ಬರ್ತದೆ. ಹುಡುಗರ 1 ಜನಸಂಖ್ಯೆದಾಗ ಹುಡುಗರ ಭಾಗ, ಹುಡುಗರ ಭಾಗ ತಕ್ಕೋಬೇಕಾಗ್ತದೆ ನೀವು. ಅಂದ್ರೆ ನಿಮ್ಗೆ ಗುರ್ತಾಗ್ತದೆ ಅದು ಭಿನ್ನ ರಾಶಿ. ಅದು ಜನಸಂಖ್ಯೆ ಎಷ್ಟದ? 1 ಅಂತ ತಿಳ್ಕೊಂಡ್ರಿ. 1ನೇ 1 ಮೈನಸ್ ಯಾರ್ದು? ಫಸ್ಟ್ ಯಾರ್ದು? ಪುರುಷರ ಸಂಖ್ಯೆ. ಪುರುಷರು ಪ್ಲಸ್ ಮಹಿಳೆಯರು. ಪುರುಷರು ಪ್ಲಸ್ ಮಹಿಳೆಯರ ಭಾಗನ ಕೂಡಿಸ್ಕೊಂಡು 1ರಾಗ 1 ಕಳೆದರಿ ಅಂತ ಏನು ಬರ್ತದೆ? ಹುಡುಗರ ಭಾಗ ಬರ್ತದೆ. 1ನೇ 1 ಮೈನಸ್ ದೊಡ್ಡ ಕೌಸ್ ಪುರುಷರದ್ದು ಎಷ್ಟು? ಅವರಲ್ಲಿ ಪುರುಷರು 7/15
ಪ್ಲಸ್ 6 15 ಇವ್ರನ್ನ ಕೂಡ್ಸ್ಕೊಂಡು ಇದ್ರಾಗ ಕಳೆದು ಬಿಟ್ರೆ ಏನು ಬಂದ್ಬಿಡ್ತದೆ, ಹುಡುಗರ ಭಾಗ ಸಿಗ್ತದೆ. ಪ್ಲಸ್ ಎಷ್ಟು 15, 1 15 15 ಒಂದಲೇ 15 ಒಂದಲೇ 15 ಒಂದಲೇ 15 ಮೈನಸ್ 7 ಪ್ಲಸ್ 6 ಬರೋಬ್ಬರಿ ಏನಾಗ್ತದೆ ನೋಡ್ರಿ, 15 ಮೈನಸ್ 13 ಡಿವೈಡೆಡ್ ಬೈ 15 ಅಂದ್ರೆ ಎಷ್ಟಾಯ್ತು, 13ರಾಗ 15ರಾಗ 13 ಆದ್ರೆ 2 15 ಹುಡುಗರದಾತು. ನೋಡಿ ಇದು ಹುಡುಗರ ಭಿನ್ನಾಂಶ ಬಂತಲ್ಲ. ಈಗ ಒಟ್ಟು ಜನಸಂಖ್ಯೆ ಎಷ್ಟದ ನೋಡಿ, ಹುಡುಗರ ಸಂಖ್ಯೆ ಬರೋಬ್ಬರಿ ಒಟ್ಟು ಜನಸಂಖ್ಯೆ ಎಷ್ಟದ, 9,000 ಅದ. ಆ 9,000ಕ್ಕೆ ನೀವು 2 15 ಈಗ ಹುಡುಗರ ಸಂಖ್ಯೆ ಬರ್ತದೆ. 15 ಒಂದಲೇ 15 6ಲೇ 2 0 602 1200 ಹುಡುಗರು. 1200 ಹುಡುಗರು ಅಂದ್ರೆ ಒಂದೇ, ಚಿಕ್ಕ ಮಕ್ಕಳು ಅಂದ್ರೆ ಒಂದೇ, ಚಿಕ್ಕ ಮಕ್ಕಳು. ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ನಾಳೆ ಒಂದು ಉದಾಹರಣೆ ಹಾಕಿರ್ತನು, ನೀವು ಮಾಡ್ಬೇಕು. ಇನ್ನೊಂದ್ಸಲ ತಿಳ್ತೀರ, ಜನಸಂಖ್ಯೆ 1 ಆಗಿರಲಿ, ಭಿನ್ನರಾಶಿ ಬಂದ್ರೆ ಹುಡುಗರ ಭಾಗ ಬರೋಬ್ಬರಿ 1ನೇ 1 ಮೈನಸ್ ಪುರುಷರ ಭಾಗ ಮಹಿಳೆಯರ ಭಾಗ. ಪುರುಷರ ಭಾಗ ಮತ್ತು ಮಹಿಳೆಯರ ಭಾಗನ ಕೂಡಿಸ್ಕೊಂಡು ಕಳಿಬೇಕಾಗ್ತದೆ. ಭಾಗ ಅಂದ್ರೆ ಭಿನ್ನಾಂಶ. 1ನೇ 1 ಮೈನಸ್ 7 15 ಪುರುಷರು, 15 ಮಹಿಳೆಯರು. ಆಮೇಲೆ ಲಸ ಎಷ್ಟು ಬರ್ತದೆ, 15 1 15 15 ಒಂದಲೇ 15 ಒಂದಲೇ 15 ಮೈನಸ್ 7 ಪ್ಲಸ್ 6 13. 15ರಾಗ 13 ಆದ್ರೆ 2 15 ಉಳಿತು. 2 15 ಇಟ್ಟು ಒಟ್ಟು ಜನಸಂಖ್ಯೆ 9,000. 15 2 ನೀವು ಕನಿಷ್ಠ ರೂಪಕ್ಕೆ ತಂದ್ರೆ ಅಂದ್ರೆ 15ಕ್ಕೆ 2 ಆದರೆ 9,000ಕ್ಕೆ ಎಷ್ಟು ಅಂದಂಗೆ. 15 ಒಟ್ಟು ಜನಸಂಖ್ಯೆ ಇದ್ದಾಗ 2 ಹುಡುಗರು, 9,000 ಹುಡುಗರಿಗೆ ಎಷ್ಟು ನೋಡಿ, 1200. ಇದು ಒಂದನೇ ರೀತಿ. ಬಾಯಲ್ಲೇ ಈಸಿಯಾಗಿ ಟ್ರಿಕ್ಸ್ ತೊಗೊಂಡು ಬಿಡ್ರಿ, ಹೇಳ್ತಾನೆ. ಇದು ಈಸಿ ಟ್ರಿಕ್ಸ್ ಅಂತಾರೆ ಇದಕ್ಕೆ. ನೋಡ್ರಿ, ಎಲ್ಲ ಲಕ್ಷ ಕೊಟ್ಟು ನೋಡ್ರಿ, ಇಷ್ಟೆಲ್ಲ ರೀತಿ ಪ್ರಕಾರ ನೀವು ಕಲಿಬೇಕು. ಆಮೇಲೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು, 9,000 ಗುಂಡ್ಲೆ ಹಾಕ್ರಿ. ಇಲ್ಲಿ ಸಂಖ್ಯೆ ಎಷ್ಟದ ಅದನ್ನ 15 ಬರೀರಿ. ಭಿನ್ನರಾಶಿ ಎಷ್ಟದ, ಛೇದ ಎಷ್ಟದ, 15 ಅದ ಇಲ್ಲೋ ನೋಡ್ರಿ. ಇಲ್ಲಿ 15 ಅದಲ್ಲ, ಇಲ್ಲೂ 15 ಅದ, ಇಲ್ಲ 7 1 6 ಎಷ್ಟು 13. 15ರಾಗ 13 ಕಳೀರಿ, ಇಲ್ಲಿ 2 ಇಟ್ಟು ಬಿಡ್ರಿ. ನೋಡಿ, 15 ಒಂದಲೇ 15 6ಲೇ 00 ಹುಡುಗರ ಸಂಖ್ಯೆ ಎಷ್ಟು 1200. ನಿಮಗೆ ಈಗ ಇದನ್ನೆಲ್ಲ ರಿಪೀಟ್ ಅಂತ ನೋಡೋದ್ರಿಂದ ಗುರುತಾಗ್ತದೆ. ವಿದ್ಯಾರ್ಥಿ ಜನಸಂಖ್ಯೆ 15 ಅಂತ ತಿಳ್ಕೊರಿ. 7 ಪುರುಷರು 6 ಮಹಿಳೆಯರು 13 ಆಯ್ತು. 15ರೊಳಗೆ 13 ಕಳೆದ್ರೆ 2 ಹುಡುಗರು ಆದವು. 15 ಹುಡುಗರು 2 ಹುಡುಗರು ಆದ್ರೆ 9,000 ಜನಸಂಖ್ಯೆಗೆ ಎಷ್ಟು ನೋಡ್ರಿ. ಗಣಿತ ಎಷ್ಟು ಬೇಕಾದಷ್ಟು ಟೈಪ್ ಹೇಳ್ಬೋದು ನಾವು. ಇದು ನೋಡಿ, ಬಾಯಿಲೇನೆ ಹೇಳ್ಬಿಟ್ಟ ನಾ ಈಗ ಎಷ್ಟು ಇದನ್ನ ರೀತಿ ಪ್ರಕಾರ ಕಲಿಬೇಕು ನೀವು. ಯಾಕಂದ್ರೆ ರೀತಿ ಮನುಷ್ಯ ಗುರ್ತಿರ್ಬೇಕು ಯಾವಾಗೂ. ಇದನ್ನ ಜನಸಂಖ್ಯೆ 1 ಆಗಿರ್ಲಿ ಅಂತ ಯಾಕೆ ಬರದ, ರೀತಿ ಗುರ್ತಿರ್ಬೇಕು. ಯಾಕಂದ್ರೆ ಭಿನ್ನ ರಾಶಿ ಅದ. ಶೇಕಡ ಇತ್ತಂದ್ರೆ 100 ಅಂತ ಹಚ್ಕೋರಿ, ದಶಮಾಂಶ ಇದ್ರೂ 1 ಹಚ್ಕೋರಿ. ಈಗ ಭಿನ್ನ ರಾಶಿ ಅದ ಅಂದ್ರೆ ಜನಸಂಖ್ಯೆ 1 ಆಗಿರಲಿ. ಹುಡುಗರ ಭಾಗ ಬರೋಬ್ಬರಿ 1 ಜನಸಂಖ್ಯೆದೊಳಗ ಮೈನಸ್ ಭಿನ್ನ ರಾಶಿ ಯಾವಾಗಲಾದರೂ 1ಕ್ಕಿಂತಲೂ ಚಿಕ್ಕದು ಅಂತ ನಿಮಗೆ ನಾ ಹೇಳಿದ್ದೆ. ಅದಕ್ಕೆ 7 15 ಪ್ಲಸ್ ಮಹಿಳೆಯರ ಭಾಗ 6 15 ಇವೆರಡು 1ಕ್ಕಿಂತಲೂ ಚಿಕ್ಕದೇ. 1ನೇ 1 ಮೈನಸ್ ಇವು ಕೂಡಿಸ್ಕೋಬೇಕು. ಪುರುಷರದು ಮಹಿಳೆಯರದು ಕೂಡಿಸ್ಕೊಂಡಾಗ ಏನಾಗ್ತದೆ, 7 13 ಆಯ್ತು. 15ರೊಳಗೆ 13 ಕಳೆದ್ರೆ ಎಷ್ಟು ಬರ್ತದ, 15ರೊಳಗೆ 13 ಕಳೆದ್ರೆ 2 ಆದ್ಮೇಲೆ 15 ಜನಸಂಖ್ಯೆಗೆ 2 ಹುಡುಗರಾದ್ರೆ 9,000 ಜನಸಂಖ್ಯೆಗೆ ಎಷ್ಟು ಹಂಗೂ ಮಾಡ್ಲಿಕ್ಕೆ ಬರ್ತದ. ನೋಡು, ಹಾಡು ಬೈಪಾಟಿ ಇತ್ತಂದ್ರೆ ಬೇಕಾದ ರಾಗದಾಗ ಹಾಡ್ಬೋದು ನೀವು. ಹಾಡೇ ಬೈಪಾಟಿ ಇಲ್ಲ ಅಂದ್ರೆ ಯಾವ ರಾಗ ತಗೊಂಡು ಏನು ಮಾಡೋದು. ಇದು ರೀತಿ ಅಂದ್ರೆ ಹಾಡ ಬೈಪಾಟ್ ಮಾಡಿದಂಗೆ.
ಇದೊಂದು ರಾಗ, ಇನ್ನೂ ಒಂದು ರಾಗ ತೋರಿಸ್ಬೋದು ನೀವು. ಒಟ್ಟು ಜನಸಂಖ್ಯೆ ಎಷ್ಟದಲ್ಲ ಅದನ್ನು ಬರ್ಕೊಳ್ಳಿ. ಬರ್ಕೊಂಡು ಏನು ಮಾಡಬೇಕು, ಆ ಒಟ್ಟು ಜನಸಂಖ್ಯೆಗೆ ಡಿವೈಡೆಡ್ ಬೈ 15. ಆ 15 ಮತ್ತು ಆ 2 ಪುರುಷರ ಮಹಿಳೆಯರ ಮೊತ್ತನ್ನು ಕೂಡಿಸಿ ಕಳೆದು ಬರುವ ವ್ಯತ್ಯಾಸದಿಂದ ಇಟ್ಟು ಗುಣಾಕಾರ ಮಾಡಿಬಿಟ್ರೆ ಜನಸಂಖ್ಯೆ ಬಂದು ಬರ್ತದೆ. ಅದನ್ನು ಇಲ್ಲಿ ತೋರಿಸಿ. ಒಟ್ಟು ಜನಸಂಖ್ಯೆ 900. ಜನಸಂಖ್ಯೆ ಎಷ್ಟು ತಿಳ್ಕೊಬೇಕು, 15 ಅಂತ ತಿಳ್ಕೊ. ಛೇದ ಎಷ್ಟದ ಇಲ್ಲಿ 15 ಇಡ್ರಿ, 20 ಇರ್ತದ್ರೆ 20 ಇಡ್ರಿ, 30 ಇದ್ರೆ 30 ಇಡ್ರಿ. ತಿಳ್ಕೊಳ್ಳೋರ ಮೇಲೆ ಹೋಗ್ತದ, ಏನು ದೊಡ್ಡ ಬೇರೆ. 15 ಜನಸಂಖ್ಯೆ ಅದ. 15 ಜನಸಂಖ್ಯೆದಾಗ 2 ಹುಡುಗರು, ಯಾಕದು 7 ಪುರುಷರು 6 ಮಹಿಳೆಯರು. 7 1 6 ಎಷ್ಟು 13 ಆತ. 15ರಾಗ 13 ಕಳೆದ್ರೆ 2 ಇಡ್ರಿ. 15ಕ್ಕೆ 2 ಹುಡುಗರು ಆದ್ರೆ 9,000ಕ್ಕೆ ಅಷ್ಟು. ಇದು ಬಾಯಿಲೆ ಟ್ರಿಕ್ಸ್ ಮ್ಯಾಥ್ಸ್. ಮೊದಲು ಇದು ಬರಬೇಕು. ಇದನ್ನು ನೀವು ಪರ್ಫೆಕ್ಟ್ ಕಲ್ತಿರಿ ಅಂತಂದ್ರೆ ಮುಂದಿನ ಗಣಿತಗಳು ನೀವೇ ಮಾಡ್ತೀರಿ. ಈಗ ನಿಮಗೆ ಬಿಂದರಾಶಿ ಒಳಗೆ ಇವೆಲ್ಲ ಲೆಕ್ಕಗಳು ಸೀರಿಯಲ್ದಾಗ ಬಂದಾವ ಈಗ ಆಲ್ರೆಡಿ. ಈಗ ಎಸ್ ಸೀರಿಯಲ್ ಅಂತ ಗಣಿತ ಏನದಲ್ಲ ಅದನ್ನು ನೀವು ಮೊದಲು ನೋಡ್ಕೊಡ್ರಿ. ಯಾಕಂದ್ರೆ ಇದು ಇರಲಿ ಅಂತ ಒಂದೊಂದು ಸ್ಯಾಂಪಲ್ ಹಾಕಿನ ಇನ್ನೊಂದು 2 ನಾಳೆ ಹಾಕಿರ್ತಾನ, ನೀವೇ ಮಾಡಬೇಕು. ನೋಡ್ರಿ ಇಲ್ಲಿ ಒಂದು ತಿಳಿಸ್ತಾನೆ. ಒಂದು ಶಾಲೆಯಲ್ಲಿ 600 ವಿದ್ಯಾರ್ಥಿಗಳಿದ್ದಾರೆ. ಸ್ವಲ್ಪ ವಿಚಾರ ಮಾಡ್ರೆ ಇದು ಒಂದು ಟ್ರಿಕ್ಸ್ ಹೇಳಬೇಕಲ್ಲ ಈಗ ನಿಮಗೆ ನಾವು. ಈಗೆಲ್ಲ ರೀತಿ ಪ್ರಕಾರ ಕಲ್ತೀರಿ ಈಗ ನೀವು. ಆಮೇಲೆ ತಿಳಿಸ್ತೀನಿ ಅದನ್ನ ಟ್ರಿಕ್ಸ್. ಬಾಲಕಿಯರ ಭಾಗ 12ನೇ 5, ಬಾಲಕರ ಭಾಗ 12ನೇ 7. ಬಾಲಕರ ಸಂಖ್ಯೆ ಎಷ್ಟು ಅಂತ ನೇರವಾಗಿ ಕೇಳ್ಯಾರಿ. ಆಮೇಲೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅನ್ನೋದು ಮೊದಲು ತಿಳ್ಕೊರಿ. 600. 600ಕ್ಕೆ ಏನು ಮಾಡ್ಬೇಕು ಅನ್ನೋದು ನಾ ತೋರಿಸ್ತೀನಿ. ಇಲ್ಲಿ ಯಾರ್ದು ಕೊಟ್ಟಾರ, ಬಾಲಕಿಯರದು ಕೊಟ್ಟಾರ ಅಂದ್ರೆ ಬಾಲಕರದು ಬೇಕಂದ್ರೆ 12ರಾಗ ನೀವು 5 ಕಳಿಬೇಕು. ಈ 12ರಾಗ 5 ಕಳೀರಿ, ಎಷ್ಟು ಬಂತು 7 ಇಡ್ರಿ. 7 ಇಟ್ಟ ಅಲ್ಲಿ ಎಷ್ಟದ 12 ಅದ. ಛೇದ 12. 12 ಅಂದಲೆ 12 50 ನೋಡಿ 350. ಇದು ಬಾಯಿಲೆ. ನಿಮಗೆ ಗಣಿತ ಬೇಸಿಕ್ ತಿಳಿತಂದ್ರೆ ನೀವು ನಾಳೆ ಇಷ್ಟೆಲ್ಲ ರೀತಿ ಪ್ರಕಾರ ನೋಯ್ದ ಬಿಡಿಸ್ತೀರಿ ಇನ್ನು ಇಲ್ಲ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹಚ್ಕೋತೀರಿ. 15ನೇ 12ನೇ 5 ಬಾಲಕಿಯರು ಅಂದ್ರೆ 12ನೇ 7 ಅಂತೇಳಿ ಟಕ್ಕನ ಮಾಡ್ಕೊಂಡ್ಬಿಟ್ಟು ಉತ್ತರ ರೈಟ್ ಅಂತ ಹಾಕಿಬಿಡ್ತೀರಿ. ಗಣಿತಗಳನ್ನು ಕಲಿಬೇಕನ್ನೋ ಭಾವನದಿಂದ ನೋಡ್ರಿ. ನಿಮ್ಗೆ ಇನ್ನೂ ಭಾಳ ಗಣಿತಗಳು ಸೀರಿಯಲ್ಲ ಭಾಳವ. ಅದನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ರಿ. ಈ ಅನುಕ್ರಮ ನಂಬರ್ ನೀವು ಜರ ಏನಾರೇ ಪರ್ಫೆಕ್ಟ್ ಆಗಿಬಿಟ್ರಿ ಅಂದ್ರೆ ಮುಂದಿನ ಗಣಿತಗಳು ತಿಳಿತಾವೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಗಣಿತಗಳು ನಿಮ್ಮನ್ನ ಒಳಗಡೆ ಕರೆದುಕೊಳ್ಳುವುದಿಲ್ಲ. ಚೆಂದಾಗಿ ನೋಡ್ರಿ, ಇದನ್ನು ರಿವಿಷನ್ ಮಾಡ್ರಿ. ಇನ್ನು ಒಂದು 2 ಹಾಕಿರ್ತಾನೆ ನಿಮಗೆ. ಇವು ಮುಂದೆ ನಿಮಗೆ ಸೀರಿಯಲ್ಲ ಭಾಳ ತೆಗೆದು ನೋಡ್ರಿ. ಇಲ್ಲೆಲ್ಲ ಭಿನ್ನ ರಾಶಿಯ ಭಾಗ ಚೆನ್ನಾಗಿ ಫೇರ್ದ ಬರ್ಕೋರಿ.